ರಾಜ್ಯಾದ್ಯಂತ ಎಲ್ಲ NPS OPS ನೌಕರು ಫ್ರೀಡಂ ಪಾರ್ಕ್ ಅಲ್ಲಿ ಸೇರ್ತಾ ಇದ್ರ ಇದೊಂದು ದೊಡ್ಡ ಮಟ್ಟದಲ್ಲಿ ಮತ್ತೆ ಪ್ರೊಟೆಸ್ಟಿಗೆ ಮುಂದಾಗಿದ್ದೀರಾ? ಇದ್ರ ಮಧ್ಯದಲ್ಲಿ ಯಾವ್ದಾದ್ರು ಬೆಳವಣಿಗೆಗಳಾಗಿದೆಯಾ? ಏನಾದ್ರು ಹಿಂದಕ್ಕೆ ಸರ್ದಿದ್ರಾ ಇಲ್ಲ ಕಂಟಿನ್ಯೂ ಮಾಡ್ತಾ ಇದ್ರ? ನಾವು ಈ ಹೋರಾಟನ ಈಗಾಗಲೇ ನಿರ್ಧಾರ ಮಾಡಿ ಆ ಮಾಹಿತಿಯನ್ನು ಏನು ಫ್ರೀಡಂ ಪಾರ್ಕ್ನಲ್ಲಿ 7ನೇ ತಾರೀಕು ಏನು OPS ಹಕ್ಕೊತ್ತಾಯ ಧರಣಿ ಏನಿದೆ, ಈ ಧರಣಿ ಸರ್ಕಾರದ ವಿರುದ್ಧ ಹೋರಾಟ ಅಲ್ಲ. ಇದು ನಾವು ಮಾಡ್ತಾ ಇರುವಂಥದ್ದು ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬರುವ ಪೂರ್ವದಲ್ಲಿ ನಮ್ಮ ಜೊತೆಗಾಗಿರುವಂಥ ಒಂದು ಮೀಟಿಂಗ್ನ ಹಿನ್ನೆಲೆಯಲ್ಲಿ ಏನು ಅವರು ಪ್ರಣಾಳಿಕೆಯಲ್ಲಿ ಹಾಕಿದ್ರು, ಆ ಪ್ರಣಾಳಿಕೆಯಲ್ಲಿ OPS ಅನ್ನು ಜಾರಿಗೊಳಿಸ್ತೀವಿ ಸಮಸ್ತ ಸರ್ಕಾರಿ ನೌಕರರಿಗೆ, ಅನುದಾನಿತದವರಿಗೆ ಎಲ್ಲರಿಗೂ ಅನ್ನುವಂಥ ವಿಚಾರ ಇದೆ. ಇದನ್ನ ನೀವು 2025-26 ಬಜೆಟ್ನಲ್ಲಿ ಮಾಡಿಕೊಡ್ಬೇಕು ಅನ್ನುವಂಥ ಒತ್ತಾಯನ ನಾವು ಮಾಡ್ಕೊಂಡು ಬಂದಿದ್ದೀವಿ. ಆದ್ರೆ ಅದಕ್ಕೆ ಸಕಾರಾತ್ಮಕವಾಗಿ ಇನ್ನೂ ನಮಗೆ ಒಂದು ರಿಸಲ್ಟ್ ಸಿಗದೆ ಇರೋ ಕಾರಣಕ್ಕೋಸ್ಕರ ನಾವು ಈ ಫ್ರೀಡಂ ಪಾರ್ಕ್ನಲ್ಲಿ 7ನೇ ತಾರೀಕು ನಾವು ಈ OPS ಹಕ್ಕೊತ್ತಾಯ ಧರಣಿಯನ್ನ ಮಾಡುವಂತ ನಿರ್ಧಾರ ಮಾಡಿ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳಾದಿಯಾಗಿ ಉಪಮುಖ್ಯಮಂತ್ರಿಗಳು, ಆಮೇಲೆ ಪ್ರಣಾಳಿಕೆಯ ಅಧ್ಯಕ್ಷರಾಗಿದ್ದಂಥ ಮತ್ತು ಇವತ್ತಿನ ಗೃಹ ಮಂತ್ರಿಗಳಾದಂಥ ಪರಮೇಶ್ ಸಾಹೇಬರು, ಹಾಗೇನೆ ಅದರ ಉಪಾಧ್ಯಕ್ಷರಾದಂಥ ಮಧು ಬಂಗಾರಪ್ಪನವರನ್ನು ಆದಿಯಾಗಿ ಎಲ್ಲ ಮಂತ್ರಿಗಳಿಗೆ ನಾವು ಈ ಮನವಿಯನ್ನು ಕೊಟ್ಟಿದ್ದೀವಿ. ಆದ್ರೆ ಈವರೆಗೂ ಕೂಡ ಆ ಬಗ್ಗೆ ಅವರಿಂದ ಯಾವುದೇ ತರದ ಏನು ನಮಗೆ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಅನ್ನುವಂಥದ್ದೇನು ಬಂದಿಲ್ಲ. ಬಟ್ ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ 7ನೇ ತಾರೀಕು ಅವ್ರು ಏನ್ ನಾವು ಫ್ರೀಡಂ ಪಾರ್ಕ್ ನಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ, ಆ ಹೋರಾಟ ವೇದಿಕೆಯಲ್ಲಿ ಸರ್ಕಾರ ಸಮಸ್ತ ನೌಕರರಿಗೆ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಅನ್ನ NPS ರದ್ದುಗೊಳಿಸುವಂತ ವಿಚಾರದಲ್ಲಿ ಒಂದು ಗಟ್ಟಿ ನಿಲುವನ್ನ ಅವತ್ತಿನ ದಿವಸ ಪ್ರಕಟಿಸುತ್ತೆ ಅನ್ನುವಂತ ನಿಟ್ಟಿನಲ್ಲಿ ನಾವೆಲ್ಲರೂ ಸಂಘಟನೆಯಲ್ಲಿ ಇರ್ತಕ್ಕಂಥವ್ರು ಸಮಸ್ತ NPS ನೌಕರರು ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ನಾವು 7ನೇ ತಾರೀಕು ಸೇರೋರಿದ್ದೇವೆ. ಬಂದಿಲ್ಲ ಅಂದ್ರೆ ಈ ಪ್ರತಿಭಟನೆ ಅವತ್ ಮುಗಿಸ್ತೀರಾ ಇಲ್ಲ ಮುಂದಕ್ಕೆ ಹಂಗೆ ಕಂಟಿನ್ಯೂ ಮಾಡ್ತೀರಾ? ಕಳೆದ ಬಾರಿ ಇದ್ರಲ್ಲ ಆ ತರ. ಇಲ್ಲ, ಈ ಪ್ರತಿಭಟನೆ ನಾವು ಅವತ್ತಿನ ದಿವಸ ಒಂದು ದಿನದ ಒಂದು OPS ಹಕ್ಕೊತ್ತಾಯ ಧರಣಿ ಅಂತ ಹೇಳಿ ನಾವು ಪ್ರಾರಂಭ ಮಾಡಿದ್ದೀವಿ. ಹಾಗಾಗಿ ಅವತ್ತಿನ ಸರ್ಕಾರ ಅವತ್ತೇನ್ ನಿರ್ಧಾರ ತಗೊಳುತ್ತೆ, ಮತ್ತೆ ನಾವು ಬಜೆಟ್ ಅಲ್ಲಿ ಏನ್ ನಿರ್ಧಾರ ತಗೊಳುತ್ತೆ ಅನ್ನೋದ್ರ ಮೇಲೆ ಮತ್ತೆ ನಮ್ಮ ನಮ್ಮ ಸಂಘಟನೆ ಕಾರ್ಯಕಾರಿ ಸಮಿತಿಯಲ್ಲಿ ಅದನ್ನ ನಿರ್ಧಾರ ಮಾಡಿ ಮುಂದಿನ ಹೋರಾಟ ನಾವು ಅದನ್ನ ಹೇಳಿನೇ ಪ್ರಾರಂಭ ಮಾಡ್ತೀವಿ. ಅನಿರ್ದಿಷ್ಟಾವಧಿ ಹೋಗುವಂತ ಸಂದರ್ಭದಲ್ಲಿ ಅದನ್ನ ನಾವು ಎಲ್ಲ ನೌಕರರ ಗಮನಕ್ಕೆ ಮತ್ತೆ ಸಂಘಟನೆಗಳ ಗಮನಕ್ಕೆ ಮತ್ತು ಸರ್ಕಾರ ಗಮನಕ್ಕೆ ತಂದರೆ ಪ್ರಾರಂಭ ಮಾಡ್ತೀವಿ.